ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ GK ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಏಪ್ರಿಲ್ 13 ಮತ್ತು 14, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ, ಎರವಿಕುಲಂ ರಾಷ್ಟ್ರೀಯ ಉದ್ಯಾನವನ ಏನಿದೆ ಇತ್ತೀಚೆಗೆ ತನ್ನ 50ನೇ ವಾರ್ಷಿಕೋತ್ಸವವನ್ನು ಗುರುತಿಸಲು ಕೆಳಗಿನ ಯಾವ 2 ರಾಜ್ಯಗಳು ಜಂಟಿಯಾಗಿ ಏಪ್ರಿಲ್ 24ರಿಂದ 27ರವರೆಗೆ ನೀಲಗಿರಿ ತಹರ್ ಜನಗಣತಿಯನ್ನು ನಡೆಸಲು ನಿರ್ಧರಿಸಿವೆ? ನೋಡಿ, ನೀಲಗಿರಿಯಲ್ಲಿ ಕಂಡುಬರ್ತಕ್ಕಂಥ ತಹರ್ ಎಂಬತಕ್ಕಂಥ ಒಂದು ಪ್ರಾಣಿ ಏನಿದೆ ತುಂಬಾ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಪ್ರಾಣಿ ಇದು. ನೀಲಗಿರಿ ತಹರ್ ಎಂಬುದು ಒಂದು ಪ್ರಾಣಿ. ಸೊ ಈ ಪ್ರಾಣಿ ಮುಖ್ಯವಾಗಿ ಎರವಿಕುಲಂ ರಾಷ್ಟ್ರೀಯ ಉದ್ಯಾನವನದಲ್ಲಿ ಮುಖ್ಯವಾಗಿ ಕಂಡುಬರುತ್ತದೆ. ಇದರ ಜನಗಣತಿಯನ್ನು ನಡೆಸಲು ತನ್ನ 50ನೇ ವಾರ್ಷಿಕೋತ್ಸವದ ನೆನಪಿಗಾಗಿ ಗಮನಿಸಿ, ಆಪ್ಷನ್ ನಂಬರ್ 2 ಕೇರಳ ಮತ್ತು ತಮಿಳುನಾಡು ನಿರ್ಧಾರವನ್ನು ಕೈಗೊಂಡಿರ್ತಕ್ಕಂಥದ್ದು. ನೀಲಗಿರಿ ಮುಖ್ಯವಾಗಿ ಇರತಕ್ಕಂಥದ್ದು ತಮಿಳುನಾಡಿನಲ್ಲಿ, ಸ್ವಲ್ಪ ಭಾಗ ತಮಿಳುನಾಡಿನಲ್ಲಿದೆ, ಸ್ವಲ್ಪ ಭಾಗ ಕೇರಳ ಮತ್ತು ಕರ್ನಾಟಕ ಸ್ವಲ್ಪ ಮಟ್ಟಿಗೆ ಹಂಚಿಕೊಂಡಿರ್ತಕ್ಕಂಥದ್ದನ್ನು ಗಮನಿಸಬೇಕು. ಸೊ ಈ 2 ರಾಜ್ಯಗಳು ಅಂದರೆ ಕೇರಳ ಮತ್ತು ತಮಿಳುನಾಡು ಜಂಟಿಯಾಗಿ ಈ ತಹರ್ ಪ್ರಾಣಿಯ ಗಣತಿಯನ್ನು ನಡೆಸಲಿದ್ದೇವೆ. ದಿ ಹಿಂದೂ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ರು, ಗಮನಿಸಿ. ಕೇರಳ ಆ್ಯಂಡ್ ತಮಿಳುನಾಡು ಟು ಕಂಡಕ್ಟ್ ಜಾಯಿಂಟ್ ನೀಲಗಿರಿ ತಹರ್ ಸೆನ್ಸಸ್ ಫ್ರಮ್ ಏಪ್ರಿಲ್ 24 to 27. ಹೆಚ್ಚಿನ ಡೀಟೇಲ್ಸ್ ನೋಡಿ. ಇದೇ ಆ ನೀಲಗಿರಿ ತಹರ್ ಪ್ರಾಣಿ. ಅಂದರೆ ಇದು ಕುರಿಯ ಆಕಾರದಲ್ಲಿರ್ತಕ್ಕಂಥದ್ದು, ಬಟ್ ಅದಕ್ಕೆ ಸ್ವಲ್ಪ ವೆರೈಟಿಯಾಗಿದೆ, ಗಮನಿಸಬಹುದು. ಇದೇ ಅದು ನೀಲಗಿರಿ ತಹರ್. ಇದು ನೀಲಗಿರಿ ಕಾಡಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಹಾಗಾದರೆ ಏನಿದು ನೀಲಗಿರಿ ತಹರ್? ನೀಲಗಿರಿ ಹೈಬೆಕ್ಸ್ ಅಥವಾ ವರೈಯಾಡು ಎಂದು ಕರೆಯುತ್ತಾರೆ ಇದನ್ನು. ಇದು ತಮಿಳುನಾಡಿನ ರಾಜ್ಯ ಪ್ರಾಣಿ ಕೂಡ. ದಕ್ಷಿಣ ಭಾರತದಲ್ಲಿ ಕಂಡುಬರುವ ಏಕೈಕ ಪರ್ವತ ಗೊಸರುಳ್ಳ ಪ್ರಾಣಿ, ಅಂದರೆ ಗಮನಿಸಬಹುದು. ಸೊ ಗೊಸರುಳ್ಳ ಪ್ರಾಣಿಯಾಗಿದೆ. ಇದರ ಸ್ಥಿತಿ ನೋಡಿ, IUCN ಪ್ರಕಾರ ಇದು ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಸ್ಥಾನದಲ್ಲಿದೆ. ನೋಡಿ, ಅಳಿವಿನಂಚಿನಲ್ಲಿದೆ, ತೀವ್ರ ಅಲ್ಲ, ಅಪಾಯನೂ ಅಲ್ಲ, ಅಳಿವಿನಂಚಿನಲ್ಲಿದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಪ್ರಕಾರ ಅತ್ಯುನ್ನತ ಮಟ್ಟದ ರಕ್ಷಣೆಯನ್ನು ಒದಗಿಸುವ ವೇಳಾಪಟ್ಟಿ 1ರಲ್ಲಿ ಇದನ್ನು ಇರಿಸಲಾಗಿದೆ. ಓಕೆ, ನೆಕ್ಸ್ಟು 2ನೇ ಕ್ವಶನ್ ನೋಡಿ. ಔರಂಗಜೇಬನ ಸಮಾಧಿಯನ್ನು ಹೊಂದಿರುವ ಮಹಾರಾಷ್ಟ್ರದ ಯಾವ ಐತಿಹಾಸಿಕ ಪಟ್ಟಣವನ್ನು ಇತ್ತೀಚೆಗೆ ಅಂದರೆ 2025ರಲ್ಲಿ ಮಹಾರಾಷ್ಟ್ರ ಸರ್ಕಾರವು ರತ್ನಾಪುರ ಎಂದು ಮರುನಾಮಕರಣ ಮಾಡಿದೆ? ಗಮನಿಸಬಹುದು, ಮಹಾರಾಷ್ಟ್ರದ ಖುಲ್ತಾಬಾದ್. ಆಪ್ಷನ್ ನಂಬರ್ 2 ಗಮನಿಸಿ. ಮಹಾರಾಷ್ಟ್ರದಲ್ಲಿ ಕಂಡುಬರ್ತಕ್ಕಂಥ ಖುಲ್ತಾಬಾದ್ ನಗರವನ್ನು ಇದೀಗ ರತ್ನಾಪುರ ಎಂದು ಮರುನಾಮಕರಣ ಮಾಡಿರ್ತಕ್ಕಂಥದ್ದು. ಓಕೆ, ಸೊ ಡೀಟೇಲ್ಸನ್ನು ನಾವು ಗಮನಿಸೋಣ. ದಿ ಹಿಂದೂ ಪೇಪರ್ನಲ್ಲಿ ಮಾಹಿತಿ ಕೊಟ್ಟಿದ್ದರು, ಗಮನಿಸಿ. ನೋಡಿ, ಖುಲ್ತಾಬಾದ್ ಟು ಬಿ ರೀನೇಮ್ಡ್ ರತ್ನಾಪುರ. ಸೊ ಮಹಾರಾಷ್ಟ್ರ ಮಿನಿಸ್ಟ್ರು ಈ ಒಂದು ಮಾಹಿತಿಯನ್ನು ಹೇಳಿದ್ದಾರೆ. ಸೊ ಇದೀಗ ಖುಲ್ತಾಬಾದ್ ರತ್ನಾಪುರ ಎಂದು ಬದಲಾಯಿಸಿದೆ. ಓಕೆ, ಸೊ ಇಲ್ಲಿ ಮುಖ್ಯವಾಗಿ ಮೊಘಲ್ ಚಕ್ರವರ್ತಿ ಔರಂಗಜೇಬ್, ಅಜಮ್ ಶಾ, ಅಸಫ್ ಜಾರ ಸಮಾಧಿಗಳನ್ನು ಹೊಂದಿರತಕ್ಕಂಥದ್ದು. ಈ ಹಿಂದೆ ಆಲ್ರೆಡಿ ಔರಂಗಾಬಾದ್ ನಗರ ಏನಿದೆ, ಔರಂಗಾಬಾದ್ನನ್ನು ಛತ್ರಪತಿ ಸಂಭಾಜಿನಗರ ಎಂದು ಮರುನಾಮಕರಣ ಮಾಡಲಾಗಿತ್ತು. ಉಸ್ಮಾನಾಬಾದನ್ನು ದಾರಾಶಿವ ಎಂದು ಮರುನಾಮಕರಣ ಮಾಡಲಾಗಿತ್ತು. ಸೊ ಇದನ್ನು ಬಗ್ಗೆ ಆಲ್ರೆಡಿ ಆ ಡೀಟೇಲ್ಸನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ನೆಕ್ಸ್ಟು 3ನೇ ಕ್ವಶನ್ ನೋಡಿ, ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್ ಇದು. ನೋಡಿ, ಬೇಸ್ ಎಡಿಟಿಂಗ್ ಮತ್ತು ಫ್ರೈಮ್ ಎಡಿಟಿಂಗ್ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿದ್ದಕ್ಕಾಗಿ ಡೇವಿಡ್ ಆರ್ಲಿಯು ಇವರಿಗೆ 2025ರ ಬ್ರೇಕ್ ಥ್ರೂ ಪ್ರಶಸ್ತಿಯನ್ನು ಕೆಳಗಿನ ಯಾವ ಕ್ಷೇತ್ರದಲ್ಲಿ ನೀಡಲಾಗಿದೆ? ನೋಡಿ, ಲೈಫ್ ಸೈನ್ಸ್, ಜೀವವಿಜ್ಞಾನ ಅಥವಾ ಲೈಫ್ ಸೈನ್ಸ್ ಅಂತ ಏನು ಕರಿತೀವಿ, ಲೈಫ್ ಸೈನ್ಸ್ನಲ್ಲಿ ಡೇವಿಡ್ ಆರ್ ಲಿಯು ಮಾಡಿದಂತಹ ಸಾಧನೆಯನ್ನು ಪರಿಗಣಿಸಿ ಇವರಿಗೆ 2025ನೇ ಸಾಲಿನ ಬ್ರೇಕ್ ಥ್ರೂ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ನೋಡಿ, ಯಾವ ಉದ್ದೇಶಕ್ಕಾಗಿ? ಬೇಸ್ ಎಡಿಟಿಂಗ್ ಮತ್ತು ಫ್ರೈಮ್ ಎಡಿಟಿಂಗ್ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿದ್ದಕ್ಕಾಗಿ.
ದ ಇಂಡಿಯನ್ ಎಕ್ಸ್‌ಪ್ರೆಸ್ ಪೇಪರ್ನಲ್ಲಿ ಈ ಒಂದು ಮಾಹಿತಿ ಕೊಟ್ಟಿದ್ದರು. 2025ರ ಬ್ರೇಕ್ ಥ್ರೂ ಪ್ರೈಸ್ ಬಿಡುಗಡೆಯಾಗಿದೆ. ಸೊ ಈ ಪ್ರೈಸನ್ನು ಗಮನಿಸಬಹುದು. ಆಸ್ಕರ್ ಆಫ್ ಸೈನ್ಸ್ ಅಂದರೆ ವಿಜ್ಞಾನದ ಆಸ್ಕರ್ ಎಂದು ಇದನ್ನು ಪರಿಗಣಿಸಲಾಗಿದೆ. ಓಕೆ ನೋಡಿ, ಜೀವ ವಿಜ್ಞಾನದಲ್ಲಿ ಅದ್ಭುತ ಪ್ರಶಸ್ತಿ 3 ಗುಂಪುಗಳ ವಿಜ್ಞಾನಿಗಳು ಪ್ರಶಸ್ತಿ ಪಡೆದಿದ್ದಾರೆ. ಮೊದಲನೇ ಗುಂಪು ಗಮನಿಸಿ, 5 ವಿಜ್ಞಾನಿಗಳು ಇಲ್ಲಿ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಇವರು GLP-1 ಹಾರ್ಮೋನ್ ಮೇಲಿನ ತಮ್ಮ ಸಂಶೋಧನೆಯ ಮೂಲಕ ತೂಕ ಇಳಿಸುವ ಔಷಧಿಗಳಾದ ಓಜೆಂಪಿಕ್ ಮತ್ತು ವೆಗೋವಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ನೋಡಿ, ತೂಕ ಇಳಿಸುವಂತಹ ಅಂದರೆ ಹಾರ್ಮೋನ್ ಮೇಲಿನ ತಮ್ಮ ಸಂಶೋಧನೆಯ ಮೂಲಕ ತೂಕ ಇಳಿಸುವ ಔಷಧಿಗಳಾದ ಓಜೆಂಪಿಕ್ ಮತ್ತು ವೆಗೋವಿ ಇವುಗಳನ್ನು ಅಭಿವೃದ್ಧಿಪಡಿಸಿದ್ದಕ್ಕಾಗಿ ಡೇನಿಯಲ್ ಜೆ ಡ್ರಕ್ಕರ್, ಜೋಯರ್ ಹ್ಯಾಬೆನರ್, ಜೆನ್ಸ್ ಜುಲ್ ಹೋಲ್ಟ್ಸ್ ಮತ್ತು ಲೊಟ್ಟೆ ಜ್ಯುರೆ ಕ್ನುಡೆನ್ ಎಂಬತಕ್ಕಂಥವ್ರು ಮತ್ತು ಸ್ವೆಟ್ಲಾನಾ ಮುಝೋವ್ ಎಂಬತಕ್ಕಂಥವ್ರು ಇವರು ಲೈಫ್ ಸೈನ್ಸ್ನಲ್ಲಿ ಬ್ರೇಕ್ ಥ್ರೂ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಎರಡನೇ ವಿಭಾಗ ಆಲ್ಬರ್ಟೋ ಅಶೇರಿಯೋ, ಸ್ಟೀಫನ್ ಎಲ್ ಹೌಸರ್ ಮತ್ತು ಮಲ್ಟಿಪಲ್ ಸ್ಕೆರೋಸಿಸ್ನ ಕುರಿತಾದ ಕೆಲಸಕ್ಕಾಗಿ. ಸೊ ನೋಡಿ, ಇವರು ಏನಿದ್ದಾರೆ ಮಲ್ಟಿಪಲ್ನ ಸ್ಕೆರೋಸಿಸ್ ಓಕೆ ಈ ಕೆಲಸಕ್ಕಾಗಿ ಬಿ ಕೋಶಗಳ ಪಾತ್ರವನ್ನು ಗುರುತಿಸಿ ಎಫ್ಟೆನ್ ಬಾರ್ ವೈರಸ್ ಅನ್ನು ರೋಗಕ್ಕೆ ಜೋಡಿಸಿದ್ದಕ್ಕಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಮೂರನೇ ಪ್ರಮುಖ ಮಾಹಿತಿ ಅಂದರೆ ಡೇವಿಡ್ ಆರ್ ಲಿಯು. ಸೊ ಇವರು ಜಿನ್ ಎಡಿಟಿಂಗ್ ತಂತ್ರಜ್ಞಾನದಲ್ಲಿ ವಿಶೇಷವಾಗಿ ಬೇಸ್ ಮತ್ತು ಫ್ರೈಮ್ ಎಡಿಟಿಂಗ್ನಲ್ಲಿ ನಾವೀನ್ಯತೆಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಇದು ನಿಖರವಾದ DNA ಮಾರ್ಪಾಡುಗಳನ್ನು ಅನುಮತಿಸುತ್ತದೆ. ನೋಡಿ, ನಿಖರವಾದ DNA ಮಾರ್ಪಾಡುಗಳನ್ನು ಇದು ಅನುಮತಿಸುತ್ತದೆ. ಬ್ರೇಕ್ ಥ್ರೂ ಪ್ರಶಸ್ತಿ ಪ್ರತಿಷ್ಠಾನವು 2025ನೇ ಪ್ರಶಸ್ತಿ ವಿಜೇತರನ್ನು ಘೋಷಿಸಿತು. ಓಕೆ, ಸೊ ಇದನ್ನು ವಿಜ್ಞಾನದ ಆಸ್ಕರ್ ಎಂದು ಕರೆಯುತ್ತಾರೆ. 2013ರಿಂದ ಈ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಇದರ ಸ್ಥಾಪಕರು ಮಾರ್ಕ್ ಜುಕರ್ಬರ್ಗ್ ಮತ್ತು ಅವರ ಪತ್ನಿ ಪ್ರಿಸ್ಸಿಲ್ಲಾ ಚಾನ್. ಓಕೆ, ನೆಕ್ಸ್ಟ್ 4ನೇ ಕ್ವಶನ್ ನೋಡೋಣ. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಖ್ಯಾತ ಪರಿಸರವಾದಿ, ಸೊ ವನ್ಯಜೀವಿ ಅಂತ ಮಾಡ್ಕೊಳ್ಳಿ ಸ್ನೇಹಿತರೆ, ಅದು ವನ್ಯಜೀವಿ ರಾಮಯ್ಯ ಇತ್ತೀಚೆಗೆ ನಿಧನರಾದರು. ಸೊ ಇವರ ಸೇವೆಯನ್ನು ಗುರುತಿಸಿ ಯಾವ ವರ್ಷದಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಯಿತು? ನೋಡಿ, ವನ್ಯಜೀವಿ ರಾಮಯ್ಯ ಎಂಬತಕ್ಕಂಥ ಖ್ಯಾತಿಯನ್ನು ಪಡೆದಿದ್ದಂತಹ ಇವರು 2017ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದರು. ಎಲ್ಲ ಕನ್ನಡದ ನ್ಯೂಸ್ ಪೇಪರ್ ಮತ್ತು ಇಂಗ್ಲೀಷ್ನ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ಸೊ ಗಮನಿಸಬಹುದು, ನಿಮಗೆ ಡೈರೆಕ್ಟಾಗಿ ಕೇಳ್ಬೋದು, ಇತ್ತೀಚೆಗೆ ನಿಧನರಾದ ರಾಮಯ್ಯ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳಿದರೆ ಎನ್ವಿರಾನ್ಮೆಂಟಲಿಸ್ಟ್ ಅಂತ ಕರೀತಾರೆ. ನೋಡಿ, ಮುಖ್ಯವಾಗಿ ಭಾರತದ ಸುಪ್ರಸಿದ್ಧ ಎನ್ವಿರಾನ್ಮೆಂಟಲಿಸ್ಟ್ ಆಗಿರತಕ್ಕಂಥ ರಾಮಯ್ಯ ಇತ್ತೀಚೆಗೆ ನಿಧನರಾಗಿದ್ದಾರೆ. ಇವರನ್ನು ವನಜೀವಿ ರಾಮಯ್ಯ ಅಂತ ಕರೀತಾರೆ. ಸೊ ವನ್ಯಜೀವಿ ಅಥವಾ ವನಜೀವಿ, ಸಾರಿ ಫ್ರೆಂಡ್ಸ್, ವನಜೀವಿನೇ ಅದು, ವನ್ಯಜೀವಿ ಅಂತ ನಾನು ಹೇಳ್ಬಿಟ್ಟೆ, ಸಾರಿ, ವನಜೀವಿ. ಓಕೆ, ವನಜೀವಿ ರಾಮಯ್ಯ. ವನ ಅಂದರೆ ಕಾಡು ಅಥವಾ ಮರಗಳನ್ನು ಬೆಳೆಸ್ತಕ್ಕಂಥದ್ದು. ಸೊ ವನ್ಯ ಅಲ್ಲ, ವನಜೀವಿ ರಾಮಯ್ಯ, ಇದನ್ನು ನೆನಪಿರಲಿ. ಓಕೆ, ಸೊ ವನಜೀವಿ ರಾಮಯ್ಯ ಅಂತ ಅವ್ರನ್ನ ಮೆನ್ಷನ್ ಮಾಡ್ತಾಯಿದ್ರು. ಸೊ ನೋಡಿ, ಈ ವನಜೀವಿ ರಾಮಯ್ಯ ತಮ್ಮ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. ಸೊ ವನಜೀವಿ ರಾಮಯ್ಯ ಒಬ್ಬ ಪ್ರಖ್ಯಾತ ಪರಿಸರವಾದಿ. ಅವರಿಗೆ 2017ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಲಭಿಸಿತ್ತು. ಸೊ ಇವರು ಮರಗಳನ್ನು ನೆಡುವ ಸಮರ್ಪಣೆಗೆ ಹೆಸರುವಾಸಿಯಾಗಿದ್ದಾರೆ. ಸರಿಸುಮಾರು ರಾಮಯ್ಯ 6 ದಶಕಗಳಲ್ಲಿ, ನೋಡಿ, ತಮ್ಮ 6 ದಶಕ ಅಂದರೆ 60 ವರ್ಷಗಳಲ್ಲಿ 1 ಕೋಟಿ ಅಂದರೆ 10 ಮಿಲಿಯನ್ ಮರಗಳನ್ನು ನೆಟ್ಟಿದ್ದಾರೆ. ನೋಡಿ, 1 ಕೋಟಿ ಮರಗಳನ್ನು ನೆಟ್ಟಿದ್ದಾರೆ. ಮೂಲತಃ ತೆಲಂಗಾಣದವರಾದ ಇವರನ್ನು ತೆಲಂಗಾಣ ಸರ್ಕಾರ ಅವರ ಕಥೆಯನ್ನು ಶಾಲಾ ಪುಸ್ತಕಗಳಲ್ಲಿ ಸೇರಿಸಿತು. ಓಕೆ, ನೆಕ್ಸ್ಟ್ 5ನೇ ಕ್ವಶನ್ ನೋಡಿ. ಇತ್ತೀಚೆಗೆ ನೀತಿ ಆಯೋಗ ಬಿಡುಗಡೆ ಮಾಡಿದ ಆಟೋಮೋಟಿವ್ ವಲಯದ ಜಾಗತಿಕ ಸ್ಪರ್ಧಾತ್ಮಕತೆಯ ವರದಿಯ ಪ್ರಕಾರ ಜಾಗತಿಕ ಆಟೋಮೊಬೈಲ್ ಉತ್ಪಾದನೆಯಲ್ಲಿ ಭಾರತ ಜಗತ್ತಿನಲ್ಲೇ ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ? ಸರಿಯಾಗಿರ್ತಕ್ಕಂಥ ಉತ್ತರ 4ನೇ ಸ್ಥಾನ. ಭಾರತವು ಆಟೋಮೋಟಿವ್ ಸೆಕ್ಟರ್ ಏನಿದೆ, ಸೊ ಈ ವಲಯದಲ್ಲಿ
ಜಗತ್ತಿನಲ್ಲೇ 4ನೇ ಸ್ಥಾನವನ್ನು ಪಡೆದುಕೊಂಡಿದೆ, ಗಮನಿಸಬಹುದು. ನೀತಿ ಆಯೋಗ ಇತ್ತೀಚೆಗೆ ತನ್ನ ರಿಪೋರ್ಟನ್ನು ರಿಲೀಸ್ ಮಾಡಿದೆ. ಸೊ ಆ ರಿಪೋರ್ಟ್ ಗಮನಿಸಿ, ಆಟೋಮೋಟಿವ್ ಸೆಕ್ಟರ್ಸ್ ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ಅಂತ ಕರೀತಾರೆ. ಸೊ ಯಾರು ಈ ಒಂದು ವರದಿಯನ್ನು ಇತ್ತೀಚೆಗೆ ರಿಲೀಸ್ ಮಾಡಿದರು ಅಂತ ಕೂಡ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ, ನೆನಪಿರಲಿ ನಿಮಗೆ. ಓಕೆ, ಸೊ ಇಲ್ಲಿ ಗಮನಿಸಬಹುದು, ನೀತಿ ಆಯೋಗ ಟುಡೇಲಿ ರಿಲೀಸ್ಡ್ ರಿಪೋರ್ಟ್. ಸೊ ಆ ಟೈಟಲ್ ಏನಿದೆ, ರಿಪೋರ್ಟ್ನ ಟೈಟಲ್ ಏನಿದೆ ಅಂದರೆ ಆಟೋಮೋಟಿವ್ ಇಂಡಸ್ಟ್ರಿ ಪವರಿಂಗ್ ಇಂಡಿಯಾಸ್ ಪಾರ್ಟಿಸಿಪೇಷನ್ ಇನ್ ಗ್ಲೋಬಲ್ ವ್ಯಾಲ್ಯೂ ಚೈನ್ಸ್ ಎಂಬ ವರದಿಯನ್ನು, ಟೈಟಲ್ ಇರತಕ್ಕಂಥ ವರದಿಯನ್ನು ಬಿಡುಗಡೆ ಮಾಡಿತ್ತು. ಓಕೆ, ಈ ವರದಿಯಲ್ಲಿ ಭಾರತವು ಚೀನಾ, ಅಮೇರಿಕಾ, ಜಪಾನ್ ನಂತರ ಜಾಗತಿಕವಾಗಿ 4ನೇ ಅತಿದೊಡ್ಡ ವಾಹನ ಉತ್ಪಾದಕ ರಾಷ್ಟ್ರವಾಗಿದೆ. ಭಾರತದ ವಾರ್ಷಿಕ ಉತ್ಪಾದನೆ ಸುಮಾರು 6 ಮಿಲಿಯನ್ ವಾಹನಗಳು ಎಂದು ವರದಿ ಮಾಡಿದೆ. ಓಕೆ, ನೆಕ್ಸ್ಟು 6ನೇ ಕ್ವಶನ್ ನೋಡಿ. ಸೊ ಇಂಪಾರ್ಟೆಂಟ್ ಆಗುತ್ತೆ ಈ ಕ್ವಶನ್ ಕೂಡ. DRDO ಇತ್ತೀಚೆಗೆ ಸುಖೋಯ್ 30 MKI ವಿಮಾನದಿಂದ ಲಾಂಗ್ ರೇಂಜ್ ಗ್ಲೈಡ್ ಬಾಂಬ್ ಗೌರವ್ನ ಪ್ರಯೋಗಗಳನ್ನು ಯಶಸ್ವಿಯಾಗಿ ನಡೆಸಿದೆ. ನೋಡಿ, ಗೌರವ್ ಎಂಬುದು ಒಂದು DRDO ಅಭಿವೃದ್ಧಿಪಡಿಸಿದ ಲಾಂಗ್ ರೇಂಜ್ ಗ್ಲೈಡ್ ಬಾಂಬ್ ಆಗಿದೆ. ನೋಡಿ, ಲಾಂಗ್ ರೇಂಜ್ ಗ್ಲೈಡ್ ಬಾಂಬ್ನ ಹೆಸರು ಗೌರವ್. ಇದನ್ನು ಇತ್ತೀಚೆಗೆ DRDO ತನ್ನ ಸುಖೋಯ್ 30 MKI ವಿಮಾನದಿಂದ ಯಶಸ್ವಿಯಾಗಿ ಪರೀಕ್ಷೆ ಮಾಡಿರ್ತಕ್ಕಂಥದ್ದು. ಹಾಗಾದರೆ ಈ ಗೌರವ್ ಎಂಬತಕ್ಕಂಥ ಬಾಂಬ್ ಏನಿದೆ, ಡ್ಯಾಶ್ ಕಿಲೋಗ್ರಾಮ್ ವರ್ಗದ ಅಡಿಯಲ್ಲಿ ಕಂಡುಬರತಕ್ಕಂಥ ಗ್ಲೈಡ್ ಬಾಂಬ್ ಆಗಿದೆ. ಸೊ ನೋಡಿ, ಇದು 1000 ಕಿಲೋಗ್ರಾಮ್, ಗಮನಿಸಿ ಸ್ನೇಹಿತರೆ, 1000 kg 1000 ಕಿಲೋಗ್ರಾಮ್ ಇರತಕ್ಕಂಥ ಒಂದು ಗ್ಲೈಡ್ ಬಾಂಬ್ ಆಗಿದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. DRDO ನೋಡಿ ಸಕ್ಸಸ್ಫುಲಿ ಟೆಸ್ಟ್. ಸೊ ಇದೊಂದು ಲಾಂಗ್ ರೇಂಜ್ ಗ್ಲೈಡ್ ಬಾಂಬ್. ಸೊ ಗೌರವ್ ಫ್ರಮ್ ಸುಖೋಯ್ 30 MKI ಏರ್ಕ್ರಾಫ್ಟ್ ಇದರ ಮೂಲಕ ಲಾಂಚ್ ಮಾಡಿದೆ. ಸೊ ಗೌರವ್ ಬಾಂಬನ್ನು ನೀವಿಲ್ಲಿ ಗಮನಿಸಬಹುದು. ಓಕೆ, ಈ ಬಾಂಬ್ ಏನಿದೆ ಗೌರವ್ ನೋಡಿ ನಿಖರತೆಯೊಂದಿಗೆ 100 ಕಿಲೋಮೀಟರ್ಗಳ ಸಮೀಪವಿರುವ ವ್ಯಾಪ್ತಿಯನ್ನು ಯಶಸ್ವಿಯಾಗಿ ಪ್ರದರ್ಶಿಸಿದೆ. ಅಂದರೆ ನೋಡಿ 100 ಕಿಲೋಮೀಟರ್ವರೆಗೂ ಇದು ವೇಗವಾಗಿ ಚಲಿಸಿ ತನ್ನ ಗುರಿಯನ್ನು ತಲುಪಿಯಲ್ಲಿ ಬ್ಲಾಸ್ಟ್ ಮಾಡಬಲ್ಲದಂಥ ಸಾಮರ್ಥ್ಯವನ್ನು ಹೊಂದಿದೆ ಈ ಗೌರವ್. ಸೊ ಗೌರವ್ ಮುಖ್ಯವಾಗಿ 1000 ಕಿಲೋಗ್ರಾಮ್ ವರ್ಗದ ಗ್ಲೈಡ್ ಬಾಂಬ್ ಆಗಿದೆ. ಇದನ್ನು ಒಡಿಸ್ಸಾದ ಚಂಡೀಪುರದಲ್ಲಿರುವ ಸಂಶೋಧನಾ ಕೇಂದ್ರ ಇಮಾರತ್ ಶಸ್ತ್ರಾಸ್ತ್ರ ಸಂಶೋಧನೆ ಮತ್ತು ಅಭಿವೃದ್ಧಿ ಸ್ಥಾಪನೆ ಮತ್ತು ಸಂಯೋಜಿತ ಪರೀಕ್ಷಾ ಶ್ರೇಣಿಯಿಂದ ವಿನ್ಯಾಸಗೊಳಿಸಲಾಗಿದೆ ಮತ್ತು ಅಭಿವೃದ್ಧಿಪಡಿಸಲಾಗಿದೆ. ನೋಡಿ, ಚಂಡೀಪುರದಲ್ಲಿ ಕಂಡುಬರತಕ್ಕಂಥ ಇಮಾರತ್ ಸಂಶೋಧನಾ ಕೇಂದ್ರ ಸಶಸ್ತ್ರ ಸಂಶೋಧನೆ ಮತ್ತು ಅಭಿವೃದ್ಧಿ ಸ್ಥಾಪನೆ ಮತ್ತು ಸಂಯೋಜಿತ ಪರೀಕ್ಷಾ ಶ್ರೇಣಿ ಏನಿದೆ, ಸೊ ಇದರಿಂದ ಅಭಿವೃದ್ಧಿಪಡಿಸಲಾಗಿದೆ ಮತ್ತು ವಿನ್ಯಾಸಗೊಳಿಸಲಾಗಿದೆ, ನೆನಪಿರಲಿ. ನೆಕ್ಸ್ಟು 7ನೇ ಕ್ವಶನ್ ನೋಡೋಣ. ಪ್ರಖ್ಯಾತ ಕಥಕ್ ನರ್ತಕಿ ಕುಮುದಿನಿ ಲಕ್ಕಿಯಾ ಇತ್ತೀಚೆಗೆ ನಿಧನರಾದರು. ಅವರು 2025ರ ಗಣರಾಜ್ಯೋತ್ಸವದಂದು ಕೆಳಗಿನ ಯಾವ ನಾಗರಿಕ ಪ್ರಶಸ್ತಿಯನ್ನು ಪಡೆದರು? ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಕಥಕ್ ನರ್ತಕಿ ಇವರು ಖ್ಯಾತ ಕಥಕ್ ನರ್ತಕಿ ಕುಮುದಿನಿ ಲಕ್ಕಿಯಾ. ಸೊ 2025ರಲ್ಲಿ ಇವರು ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಪಡೆದಿದ್ದರು ಸ್ನೇಹಿತರೆ. ಯಾವಾಗ? ರಿಪಬ್ಲಿಕ್ ಡೇದಂದು 2025ರ ರಿಪಬ್ಲಿಕ್ ಡೇ ದಿನ ರಾಷ್ಟ್ರಪತಿಗಳಿಂದ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಪಡೆದಂತಹ ಕುಮುದಿನಿ ಲಕ್ಕಿಯಾ ಸೊ ಫೇಮಸ್ ಕಥಕ್ ಡ್ಯಾನ್ಸರ್ ಆಗಿದ್ದರು. ಓಕೆ, ಇಂಡಿಯಾ ಟುಡೇ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಗಮನಿಸಬಹುದು. ಓಕೆ, ಸೊ ಅಲಹಾಬಾದ್ನಲ್ಲಿ ನಿಧನಗೊಂಡಿದ್ದಾರೆ. ಇವರಿಗೆ 1987ರಲ್ಲಿ ಪದ್ಮಶ್ರೀ, 2010ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ನೀಡಲಾಗಿತ್ತು. ನೆಕ್ಸ್ಟು 8ನೇ ಕ್ವಶನ್ ನೋಡಿ. 1919ರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಅತ್ಯಂತ ಮಹತ್ವ ಮತ್ತು ದುರಂತದ ಘಟನೆಗಳಲ್ಲಿ ಒಂದಾಗಿದೆ. ಸೊ ನೋಡಿ, ಏಪ್ರಿಲ್ 13, 1919ರಂದು ಜನರಲ್ ರೆಜಿನಾಲ್ಡ್ ಡಯರ್ ನೇತೃತ್ವದಲ್ಲಿ ಬ್ರಿಟಿಷ್ ಪಡೆಗಳು ನಿರಾಯುಧ ಭಾರತೀಯ ನಾಗರಿಕ ಗುಂಪಿನ ಮೇಲೆ ಗುಂಡು ಹಾರಿಸಿದವು.
ಆ ಕಾರಣಕ್ಕಾಗಿ ಇದು ಕೂಡ ಪ್ರಚಲಿತದಲ್ಲಿದೆ. ಏಪ್ರಿಲ್ 13 ನೋಡಿ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದಿದ್ದು ಯಾವಾಗ ಅಂತ ಕೇಳ್ಬೋದು. ಏಪ್ರಿಲ್ 13, 1919 ಅಂದು. ಸೊ ನಡೆದಂಥ ಸ್ಥಳ ನೋಡಿ, ಏಪ್ರಿಲ್ 13, 1919 ಅಂದು ಪಂಜಾಬ್ನ ಅಮೃತ್ಸರದ ಜಲಿಯನ್ ವಾಲಾಬಾಗ್ನಲ್ಲಿ ಸಂಭವಿಸುತ್ತದೆ. ಘಟನೆ ಏನು ನೋಡಿ, ಇಲ್ಲಿ ಬ್ರಿಟಿಷ್ ಪಡೆಗಳು ಇಬ್ಬರು ಪ್ರಮುಖ ಭಾರತೀಯ ರಾಷ್ಟ್ರೀಯವಾದಿಗಳಾದ ಡಾಕ್ಟರ್ ಸೈಫುದ್ದೀನ್ ಕಿಚಲು ಮತ್ತು ಸತ್ಯಪಾಲ್ ಇವರ ಬಂಧನ ಆಗಿತ್ತು. ಈ ಬಂಧನ ಮತ್ತು ದಮನಕಾರಿ ರೌಲತ್ ಕಾಯ್ದೆ ಇವೆರಡನ್ನೂ ವಿರೋಧಿಸಿ ಜನ ಜಲಿಯನ್ ವಾಲಾಬಾಗ್ ಎಂಬತಕ್ಕಂಥ ಒಂದು ಬೈಸಾಖಿ ಹಬ್ಬದಂದು ಸಭೆ ಸೇರ್ತಾರೆ. ಅಲ್ಲಿ ಜನರಲ್ ಡಯರ್ ಮತ್ತು ಮೈಕಲ್ ಒಡೆಯರ್ ಅಂತ ಬರ್ತಾರೆ. ಸೊ ಇವರ ಮೈಕಲ್ ಒಡೆಯರ್ ಏನಿದ್ದಾರೆ ಅವನ ಆಜ್ಞೆಯ ಮೇಲೆ ಜನರಲ್ ಡಯರ್ ಇಲ್ಲಿ ದಾಳಿಯನ್ನು ನಡೆಸ್ತಾನೆ. 1000ಕ್ಕೂ ಹೆಚ್ಚು ಜನ ಇಲ್ಲಿ ಸಾವನ್ನಪ್ತಾರೆ. ಇದನ್ನು ಜಲಿಯನ್ ವಾಲಾಬಾಗ್ ದುರಂತ ಅಂತ ಕರೀತಾರೆ. ಸೊ ಇದರ ಅಧ್ಯಯನ ಮಾಡಲಿಕ್ಕೆ ಅಂದರೆ ಈ ಘಟನೆಯ ಕುರಿತು ಅಧ್ಯಯನ ಮಾಡಲಿಕ್ಕೆ ಹಂಟರ್ ಸಮಿತಿಯನ್ನು ನೇಮಕ ಮಾಡ್ತಾರೆ. ಬ್ರಿಟಿಷ್ ಸರ್ಕಾರ ಹಂಟರ್ ನೇತೃತ್ವದಲ್ಲಿ ಹಂಟರ್ ಸಮಿತಿಯನ್ನು ನೇಮಕ ಮಾಡುತ್ತೆ. ಸೊ ಇಷ್ಟು ಮಾಹಿತಿ ಇದು ಕೂಡ ಪ್ರಚಲಿತದಲ್ಲಿದೆ, ನೆನಪಿರಲಿ. ನೆಕ್ಸ್ಟ್ 9ನೇ ಮಾಹಿತಿ ನೋಡಿ, ಏಪ್ರಿಲ್ 14 ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಆಲ್ರೆಡಿ ಅಂಬೇಡ್ಕರ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಗೊತ್ತಿದೆ. ಸೊ ಆ ಕಾರಣಕ್ಕಾಗಿ ಇದು ಎಷ್ಟನೇ ಅಂಬೇಡ್ಕರ್ ಜಯಂತಿ ಅಂತ ಕೇಳಬಹುದು. 135 135ನೇ ಅಂಬೇಡ್ಕರ್ ಜಯಂತಿಯಾಗಿದೆ. ಸೊ ಸಂಪೂರ್ಣ ವಿವರಣೆ ಏನೋ ಅವಶ್ಯಕತೆ ಇಲ್ಲ, ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಇವರ ಬಗ್ಗೆ ಗೊತ್ತಿರುತ್ತೆ, ಆ ಕಾರಣಕ್ಕಾಗಿ. ನೆಕ್ಸ್ಟು 10ನೇ ಕ್ವಶನ್ ನೋಡಿ, ಪ್ರತಿ ವರ್ಷ ಕೆಳಗಿನ ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಬೈಸಾಖಿ ಎಂಬ ಹೊಸ ವರ್ಷ ಮತ್ತು ಸುಗ್ಗಿಯ ಋತುವಿನ ಹಬ್ಬವನ್ನು ಆಚರಿಸಲಾಗುತ್ತದೆ? ಸರಿಯಾದಂಥ ಉತ್ತರ ಪಂಜಾಬ್. ಪಂಜಾಬ್ ಸರಿಯಾಗಿದೆ ನೋಡಿ. ಬೈಸಾಖಿ ಫೆಸ್ಟಿವಲ್ ಆರಂಭಗೊಂಡಿದೆ ಎಲ್ಲಿ ಅಂತ ಕೇಳಿದರೆ ನೋಡಿ, ಭಾರತದಲ್ಲೇ ಮುಖ್ಯವಾಗಿ ಈ ಹಬ್ಬ ಪಂಜಾಬ್ನಲ್ಲಿ ನಡೆಯುತ್ತದೆ. ಪಂಜಾಬ್ನ ನಂತರ ಭಾರತದ ಇತರೆ ಭಾಗಗಳಲ್ಲಿ ನಡೆಸಲಾಗುತ್ತದೆ. ಸೊ ಇದೊಂದು ಸುಗ್ಗಿಯ ಹಬ್ಬ ಎಂಬುದು ನೆನಪಿರಬೇಕು ನೋಡಿ, ಸುಗ್ಗಿಯ ಹಬ್ಬವಾಗಿದೆ. ಜೊತೆಗೆ ಸಿಖ್ಖರ ಹೊಸ ವರ್ಷ ಮತ್ತು ಸುಗ್ಗಿಯ ಋತುವಿನ ಆರಂಭವನ್ನು ಸೂಚಿಸುತ್ತದೆ. ಬೈಸಾಖಿಯನ್ನು ಪ್ರತಿ ವರ್ಷ ಏಪ್ರಿಲ್ನಲ್ಲಿ ಆಚರಿಸಲಾಗುತ್ತದೆ. ಸಾಮಾನ್ಯವಾಗಿ ಏಪ್ರಿಲ್ 13 ಮತ್ತು 14ರಂದು 2025ರಲ್ಲಿ ಏಪ್ರಿಲ್ 14ರಂದು ಬೈಸಾಖಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೆ. ಬೈಸಾಖಿ ಮಹತ್ವ ನೋಡಿ, ಬೈಸಾಖಿ ಹಬ್ಬವು ಸಿಖ್ಖರ ಹೊಸ ವರ್ಷ ಮತ್ತು ಸುಗ್ಗಿಯ ಋತುವಿನ ಆರಂಭವನ್ನು ಸೂಚಿಸುವುದರಿಂದ ಮುಖ್ಯವಾಗಿರತಕ್ಕಂಥದ್ದು. ಉತ್ತಮ ಫಸಲಿಗಾಗಿ ದೇವರಿಗೆ ಧನ್ಯವಾದ ಹೇಳುವ ರೈತರಿಗೆ ಇದು ವಿಶೇಷ ದಿನವಾಗಿದೆ. ಸಿಖ್ಖರಿಗೆ 1699ರಲ್ಲಿ ಗುರು ಗೋವಿಂದ ಸಿಂಗ್ ಅವರು ಖಾಲ್ಸಾ ರಚನೆಯನ್ನು ಸಹ ಈ ಸಂದರ್ಭದಲ್ಲಿ ಸ್ಮರಿಸಲಾಗುತ್ತದೆ. ಖಾಲ್ಸಾ ಸಂಘಟನೆ ಇದನ್ನು ಕೂಡ ಬೈಸಾಖಿ ಹಬ್ಬದಂದು ಆಚರಣೆ ಮಾಡ್ತಾರೆ ಎಂಬುದು ಗಮನಿಸಬೇಕು. ಸೊ ಇಷ್ಟು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.